ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಸಂಸ್ಥೆಯು ತನ್ನ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು, ಇದೇ ವೇಳೆ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮವು ಉಡುಪಿಯ ಉದ್ಯಾವರ ಸಮೀಪದ ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ನ ಬಳಿ ನಡೆಯಿತು. ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಸಂಸ್ಥೆಯು 2019ರಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಆಲ್ವಿನ್ ಡಿಲಿಮಾ ನೇತೃತ್ವದಲ್ಲಿ ಆರಂಭಗೊಂಡ ಈ ಸಂಸ್ಥೆ 6 ವರ್ಷಗಳಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯಲ್ಲಿ ಸ್ಥಾನಮಾನಗಳ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಕಂಪನಿಗಳಲ್ಲಿ ಉದ್ಯೋಗಾವಕಾಶ ನೀಡುವ ಮೂಲಕ ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದು, ಸಂಸ್ಥೆಯು ಪ್ರಸ್ತುತ 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸುಸಂದರ್ಭದಲ್ಲಿ ಒಂದು ದೊಡ್ಡ ಸುಸಜ್ಜಿತ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಜೊತೆಯಲ್ಲಿ ಹೊಸ 10 ವಿಭಾಗಗಳ ಕೋರ್ಸ್ಗಳನ್ನು ಹೊಂದಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಮುನ್ನಡೆ ನೀಡುವ ನಿಟ್ಟಿನಲ್ಲಿ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಸಂಸ್ಥೆಯನ್ನು ಆರಂಭಿಸುವುದರ ಮುಖಾಂತರ ಹೊಸ ಅಧ್ಯಯನವನ್ನು ನಿರ್ಮಿಸಿದ್ದಾರೆ. ವಿದ್ಯಾರ್ಥಿಗಳನ್ನು ನೀವು ಆಶೀರ್ವದಿಸಿರಿ, ಇವು ನಮ್ಮ ಬದುಕಿನ ಸಮೃದ್ಧಿಗೆ ಉಪಯೋಗವಂತೆ ಮಾಡಿರಿ. ದೇವರ ದೂತರ ಆಗಸಲಿ. ಈ ಸಂಸ್ಥೆಯ ಮುಖಾಂತರ ಅನೇಕರು ಇಲ್ಲಿ ವಿದ್ಯಾರ್ಥಿತೆಯನ್ನ ಪಡೆದು ಆ ಮುಖಾಂತರ ತಮ್ಮ ಜೀವನವನ್ನ ಒಂದು ರೀತಿಯಲ್ಲಿ ಅಭಿವೃದ್ಧಿಗೊಳಿಸುವಂತಹ ಒಂದು ಕಾರ್ಯ ಇಲ್ಲಿ ನಡೆಯುತ್ತಿರುವಾಗ ವಿಶೇಷವಾಗಿ ದೇವರ ಆಶೀರ್ವಾದಗಳು ಸದಾ ಈ ಸಂಸ್ಥೆಯ ಮೇಲೆ, ಈ ಸಂಸ್ಥೆಯನ್ನ ನಡೆಸುವವರ ಮೇಲೆ ಹಾಗೂ ಇಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿನಿಯರ ಮೇಲೆ ಬೀಳಲಿ ಎಂಬುದಾಗಿ ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸೋಣ. ಶ್ರೀಮಾನ್ ಹಾಗೂ ಶ್ರೀಮತಿ ಆಲ್ವಿನ್ ಜಾನೆಟ್ ಡಿಲಿಮರ್ ಅವರು ತಮ್ಮ ಮಕ್ಕಳೊಂದಿಗೆ ಈ ಸಂಸ್ಥೆಯನ್ನ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಈ ಸಂದರ್ಭದಲ್ಲಿ ದೇವರ ಆಶೀರ್ವಾದಗಳನ್ನು ಬೇಡಲು ಹಾಗೂ ದೇವರ ನೆರವನ್ನ ಕೋರಲು ನಾವಿಲ್ಲಿ ಸೇರಿದ್ದೇವೆ. ನೂತನ ಸುಸಜ್ಜಿತ ಕಟ್ಟಡವನ್ನು ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಸಂಸ್ಥೆಯ ನಿರ್ದೇಶಕರಾದ ಆಲ್ವಿನ್ ಡಿಲಿಮಾ ಅವರ ಪುತ್ರಿ ಪೆಟ್ರೇಷಿಯಾ ಅಲ್ಮೆಡಾ ಹಾಗೂ ಅಳಿಯ ಶಾನ್ ಅಲ್ಮೆಡಾ ದಂಪತಿಗಳು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಸಂಸ್ಥೆಯ ಆಡಳಿತ ಕಚೇರಿಯನ್ನು ಸಂಸ್ಥೆಯ ನಿರ್ದೇಶಕರಾದ ಆಲ್ವಿನ್ ಡಿಲಿಮಾ ಹಾಗೂ ಜೆನೆಟ್ ಡಿಲಿಮಾ ದಂಪತಿಗಳು ಉದ್ಘಾಟಿಸಿದರು. ನೂತನ ಸುಸಜ್ಜಿತ ಲ್ಯಾಬ್ ಅನ್ನು ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಅನಿಲ್ ಡಿಸೋಜಾ ಉದ್ಘಾಟಿಸಿ ಮಾತನಾಡಿ, ಒಂದು ಸಂಸ್ಥೆ ಹುಟ್ಟಿ ಬಂದರೆ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಆಸರೆಯಾಗಲಿದೆ, ವಿದ್ಯಾರ್ಥಿಗಳ ಮುಂದಿನ ಜೀವನದಲ್ಲಿ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಈ ಸಂಸ್ಥೆಯ ಮುಖಾಂತರ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಅವಕಾಶ ದೊರಕಲಿ, ಒಳ್ಳೆಯ ವಿದ್ಯೆಯು ಸ್ಕಿಲ್ ಡೆವಲಪ್ಮೆಂಟ್ ವಿದ್ಯೆಯು ಅವರಿಗೆ ಲಭಿಸಲಿ ಹಾಗೂ ಅವರ ಜೀವನದಲ್ಲಿ ಯಶಸ್ಸನ್ನ ಕಾಣುವಂತಹ ಒಂದು ಪರಿಸ್ಥಿತಿ ಅವರಿಗೆ ಒದಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಆಶಿಸುತ್ತೇನೆ. ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಆಲ್ವಿನ್ ಡಿಲಿಮಾ ಅವರು 6 ವರ್ಷಗಳ ನಿರಂತರ ಸೇವೆಯಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ವಿವಿಧ ಸಂಸ್ಥೆಗಳಿಗೆ ನೀಡಿದ ಹೆಮ್ಮೆ ನಮ್ಮದಾಗಿದ್ದು, ಇದೀಗ ನಮ್ಮ ಸಂಸ್ಥೆ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು, ಇಲ್ಲಿ ಹಲವಾರು ವಿವಿಧ ಕೋರ್ಸ್ಗಳ ಬಗ್ಗೆ ತರಬೇತಿ ನೀಡಲಿದ್ದೇವೆ ಎಂದರು. Around 7 years ago, we started this institution with a simple vision to provide quality education, practical training and employment-oriented courses for our youngsters. Since then, we have trained hundreds of students and helped many of them build successful careers in the field. The fire and safety, health and safety, environmental management, industrial safety and related sectors. Our mission is to provide quality professional education, to develop skilled and responsible professionals, to promote workplace safety and accident prevention.
ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಡೈಚಿ ವರ್ಲ್ಡ್ ಸಂಸ್ಥೆಯ ನಿರ್ದೇಶಕರಾದ ವಾಲ್ಟರ್ ನಂದಳಿಕೆಯವರು ಮಾತನಾಡಿ, ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿದೆ. ಪಠ್ಯದ ಕಲಿಕೆ ಮತ್ತು ಸರ್ಟಿಫಿಕೇಟ್ಗಳಿಗಿಂತಲೂ ವಿದ್ಯಾರ್ಥಿಗಳು ಕೌಶಲ್ಯ ಅಭಿವೃದ್ಧಿಯನ್ನು ಪಡೆದುಕೊಂಡಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಪುಸ್ತಕದ ಬದನೆಕಾಯಿ ಅಥವಾ ಸರ್ಟಿಫಿಕೇಟ್ ಅಲ್ಲ, ಓನ್ಲಿ ಸಾಫ್ಟ್ ಸ್ಕಿಲ್ಸ್. ರಿಮೆಂಬರ್ ದಿಸ್. ಕೇವಲ ಸಾಫ್ಟ್ ಸ್ಕಿಲ್ಸ್ನಿಂದ 80% ಜನ ಇವತ್ತು ಯಾರೆಲ್ಲ ಯಶಸ್ವಿ ಆಗಿದ್ದಾರೆ ಅದರಲ್ಲಿ 80% ಜನರು ಸಾಫ್ಟ್ ಸ್ಕಿಲ್ ಮೂಲಕ ಅವರು ಆ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಇದರ ಅರ್ಥ ಏನೆಂದ್ರೆ, ನಾವು ನಮ್ಮ ಪೇರೆಂಟ್ಸ್ ಇವತ್ತು ಓಡಿ ಹೋಗುವುದು ಮಾರ್ಕ್ಸ್ನ ಹಿಂದೆ. ಇವತ್ತು ಎಲ್ಲಿವರೆಗೆ ನಾವು ತಲುಪಿದ್ದೇವೆ ಅಂದ್ರೆ ಅವರಿಗೆ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತೇನೆ. ಆದರೆ 625ರಲ್ಲಿ 625, ನಮ್ಮ ಕಾಲದಲ್ಲಿ 40 ಸಿಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇಷ್ಟು ಕಲಿತರೆ. ಕಾರ್ಯಕ್ರಮವನ್ನು ಸ್ಟೀವನ್ ಕೊಲೆಸೋ ನಿರೂಪಿಸಿದ್ರು. ಶಾನ್ ಅಲ್ಮೇಡಾ ಕಾರ್ಯಕ್ರಮವನ್ನು ಸ್ವಾಗತಿಸಿದ್ರು. ಪೆಟ್ರೇಷಿಯಾ ಅಲ್ಮೇಡಾ ವಂದನಾರ್ಪಣೆ ಮಾಡಿದ್ರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಹಾಯಕ ಧರ್ಮಗುರುಗಳಾದ ಫಾದರ್ ಸಂತೋಷ್ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ.